ಶ್ರೀ ಹನುಮಂತಪ್ಪ ಭಜಂತ್ರಿ ಗುರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಸುದಿನ. ಇವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿಲುಗಳನ್ನಾಗಿಸಿಕೊಂಡು ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಿರುವ ಇವರಿಗೆ ಅಭಿನಂದನೆಗಳು. ಇವರು ಕನ್ನಡದಲ್ಲಿ ಅನೇಕ ಕೃತಿ, ಕವನ, ಕಿರುನಾಟಕಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದವರು ಇವರನ್ನು ಗುರುತಿಸಿ ಇವರಿಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ನೀಡಿದ್ದಾರೆ. ಶ್ರೀ ಹನುಮಂತಪ್ಪ ಭಜಂತ್ರಿ ಗುರುಗಳು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಇವರಿಗೆ ದೊರೆತಿರುವ ಪ್ರಶಸ್ತಿಗಳು ಇಂತಿವೆ. 2014ರಲ್ಲಿ ಸಿರಿಗನ್ನಡ ಪ್ರಕಾಶನ ಚಿತ್ರದುರ್ಗ ಇವರಿಂದ ಕನ್ನಡ ರತ್ನ ಪ್ರಶಸ್ತಿ. 2015ರಲ್ಲಿ ಸಿರಿಗನ್ನಡ ಚಿಂತನ ಪ್ರಕಾಶನ ಚಿತ್ರದುರ್ಗ ಇವರಿಂದ ಕನ್ನಡ ಸ್ವಾಭಿಮಾನ ಗೌರವ, ರಾಷ್ಟ್ರಕವಿ ಕುವೆಂಪು ಸ್ಮರಣೆಗೆ ಗೌರವ ಪ್ರಶಸ್ತಿ. 2016ರಲ್ಲಿ ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕವನಬುತ್ತಿ ಪುಸ್ತಕದಲ್ಲಿ ಪರಂಜ್ಯೋತಿ ಸಂಸ್ಕೃತಿಗೆ ಎಂಬ ಕವನ ಪ್ರಕಟಣೆಯಾದಾಗ ಅಭಿನಂದನಾ ಗೌರವ ಸಲ್ಲಿಕೆ. 2020ರಲ್ಲಿ ನಾರ್ತ್ ಕರ್ನಾಟಕ ಸಹೋದಯ ಇವರಿಂದ 10ನೇ ತರಗತಿಯ ಪರೀಕ್ಷೆಯಲ್ಲಿನ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶಕ್ಕಾಗಿ ಅಭಿನಂದನಾ ಗೌರವ ಪ್ರಶಸ್ತಿ. ಇದೇ ತಿಂಗಳ 2024ರಲ್ಲಿ ಕರುನಾಡ ಕನ್ನಡ ಸಿರಿ ಬಳಗ ಇವರಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಪ್ರಾಚಾರ್ಯರಾದ ವಿಪಿನ್ ರಾಜ್ ಸರ್, ಆಡಳಿತಾಧಿಕಾರಿಗಳಾದ ಗಂಗಾಧರ್ ಸರ್ ಹಾಗೂ ಕನ್ನಡ ಭಾಷಾ ಹಿರಿಯ ಶಿಕ್ಷಕರಾದ ಸುಧೀರ್ ದೇವಗಿರ್ಕರ್ ಸರ್ ಹಾಗೂ ಶೀಲಾ ಮೇಡಮ್, ಗೀತಾರಾಣಿ ಮೇಡಮ್ ಇವರು ಬಂದು ಕೊಡಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಓಕೆ ಸರ್, ಓಕೆ, ಇನಫ್. ಹಾಂ ಸರ್, ಓಕೆ ಸರ್, ಸಾಕು ಸರ್, ಸಾಕು. ಶ್ರೀ ಹನುಮಂತಪ್ಪ ಗುರುಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಭಾಗದ ಆರಾಧ್ಯ ದೈವ ಶ್ರೀ ವಿಜಯ ಮಹಾಂತೇಶ್ವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ಹೆತ್ತ ತಾಯಿ ಮತ್ತು ಹೊತ್ತ ತಾಯಿಯನ್ನು ಹೃನ್ಮಂದಿರಗಳಲ್ಲಿ ಸದಾ ನೆನೆಯುತ್ತಾ, ಇವತ್ತಿನ ಕಾರ್ಯಕ್ರಮ ಇದು ನನ್ನ ಶಾಲೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು ಒಂದು ಕಡೆ ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಭದಲ್ಲಿ ಹೆದರಿ ಕುಗ್ಗಬಾರದು. ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭ ಇರಲಿ, ಆ ಸಂದರ್ಭದಲ್ಲಿ ಹೆದರಿ ಕುಗ್ಗಬಾರದು. ಯಾವುದೇ ಕಾರಣಕ್ಕೆ ಗುರಿಯೇ ರೆಕ್ಕೆಯ ಜೀವನಕ್ಕೆ, ಕಾಯಬೇಕು ಒಳ್ಳೆಯ ದಿನಕ್ಕೆ, ಗೆಲುವು ಇದ್ದೇ ಇದೆ ಒಳ್ಳೆಯ ತನಕ್ಕೆ ಎನ್ನುವ ಮಾತು ಸದಾ ಹಿರಿಯರು ಹೇಳಿದ್ದಂತಹ ಮಾತು. ಈ ಮಾತು ಸದಾ ನನ್ನ ನೆನಪಿನಲ್ಲಿರುತ್ತೆ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ಒಂದು ಹುಲಿ ಮತ್ತೊಂದು ಜಿಂಕೆ, ಹುಲಿ ಮತ್ತು ಜಿಂಕೆ ಎರಡರ ಜೀವನವನ್ನು ನಾವು ನೋಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ, ಹುಲಿಯು ಜಿಂಕೆಯನ್ನು ಹಿಡಿಯಬೇಕಾದರೆ ವೇಗವಾಗಿ ಓಡಬೇಕು. ಹಾಗೆ ಜಿಂಕೆಯು ಹುಲಿಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಅದು ಕೂಡ ವೇಗವಾಗಿ ಓಡಬೇಕು. ಇದು ವಾಸ್ತವ ಸತ್ಯ. ಯಾಕಂದರೆ ಹುಲಿಯು ತನ್ನ ಆಹಾರಕ್ಕಾಗಿ ಓಡಲೇಬೇಕಾಗುತ್ತದೆ. ಹಾಗೆ ಜಿಂಕೆಯು ತನ್ನ ಜೀವನವನ್ನು
ಉಳಿಸಲಿಕ್ಕಾಗಿ ಓಡಬೇಕಾಗುತ್ತದೆ. ಅಂತಹ ಒಂದು ಆಧುನಿಕ ಯುಗದಲ್ಲಿ ನಾವಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಓಡ್ತಾ ಇರಬೇಕು. ನಿಂತ ನೀರಾದರೆ ನಾವು ಕೊಳಕಾಗ್ತೀವಿ, ಹರಿಯುವ ನೀರಾದರೆ ನಾವು ಶುಭ್ರವಾಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಈ ಒಂದು ಪ್ರಶಸ್ತಿ ಇದು ನನ್ನ ಬಸವ ಪಬ್ಲಿಕ್ ಶಾಲೆಗೆ ದೊರೆತಂತಹ ಪ್ರಶಸ್ತಿ ಎನ್ನುವಂತಹ ಒಂದು ಹೆಮ್ಮೆ. ಹಾಗೆ ನನ್ನ ಶಾಲೆಯ ಆಡಳಿತ ಮಂಡಳಿಯ ವರ್ಗಕ್ಕೆ ಸಂದಂತಹ ಪ್ರಶಸ್ತಿ ಹಾಗೂ ನನ್ನ ಶಾಲೆಯ ಪ್ರಾಚಾರ್ಯರಿಗೆ, ಆಡಳಿತ ಅಧಿಕಾರಿಗಳಿಗೆ ಹಾಗೂ ನನ್ನ ಸಹೋದ್ಯೋಗಿ ಬಂಧು ಮಿತ್ರರಿಗೆ, ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಬಂದಂತಹ ಪ್ರಶಸ್ತಿ ಎಂದು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನನಗೆ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.